ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದೆ. ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ನಾನು ಹೇಳಿದಾಗೆ ಯಾರೂ ಕೂಡ ಇದರಲ್ಲಿ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು FIR ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ. ಅದರಲ್ಲಿ ಏನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳು ಹಾಕಿ ಆ ಮುಂದೆ ಕಾನೂನದ್ದು ನಡೆಯುತ್ತೆ. ಅಷ್ಟಕ್ಕೆ ಸೀಮಿತವಾಗಬೇಕೇ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟರೆ, ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾಯಿದೆ, SIT ನಡೀತಾ ಇದೆ, ಅದು ಅಂತಿಮ ಆಗೋದಕ್ಕೆ ಬಿಟ್ಟರೆ ಅವನು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅದು ಬಿಟ್ಟು ಸುಮ್ಮನೆ ರಾಜಕೀಯ ಮಾಡೋದು ಮತ್ತು ಇದಕ್ಕೆ ಧಾರ್ಮಿಕ ವಿಚಾರಗಳನ್ನು ಎಳೆದು ಇದಕ್ಕೆ ತರೋದು ಇದೆಲ್ಲ ಆಗಬಾರ್ದು. ಸರ್, SIT ಏನಾದರೂ ಮಧ್ಯಂತರ ವರದಿ ಕೊಡುತ್ತೆ ಸರ್? ಇಲ್ಲ, ಅದು ಅವರು ತೀರ್ಮಾನ ಮಾಡ್ತಾರೆ. ನಾವು ಸರ್ಕಾರ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಅವರು SIT ಅವರು ತೀರ್ಮಾನ ಮಾಡ್ತಾರೆ. ಇದು ಮಧ್ಯಂತರ ವರದಿ ಕೊಡಬೇಕಾ ಇಲ್ಲ ಅಂತಿಮವಾಗಿ ನಾವು ಇನ್ವೆಸ್ಟಿಗೇಷನನ್ನು ಮುಗಿಸೋದಕ್ಕೆ ಸಾಧ್ಯ ಇದ್ದರೆ ಮಧ್ಯಂತರ ವರದಿ ಬೇಕಾಗಲ್ಲ. ಈ ರೀತಿ ತೀರ್ಮಾನಗಳನ್ನು SIT ಚೀಫ್ ಮಾಡ್ತಾರೆ, ಬಿಟ್ಟರೆ ನಾವು ಯಾರೂ ಹೇಳೋದಿಲ್ಲ. ಏಕೆಂದರೆ ಅವರಿಗೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಹಸ್ತಕ್ಷೇಪ ಮಾಡಿದರೆ ಸರಿ ಹೋಗೋದಿಲ್ಲ. ಅದನ್ನು ನಾವು ಪದೇ ಪದೇ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತ್ತು ನಾವೆಲ್ಲ ನಾಯಕರುಗಳು ಕೂಡ ನಾವು ಯಾರೂ ಮಧ್ಯೆ ಪ್ರವೇಶಿಸೋದಿಲ್ಲ ಇದಕ್ಕೆ ಅಂತ ಹೇಳಿದ್ದೇವೆ. ಆದರೆ ಉಪಮುಖ್ಯಮಂತ್ರಿಗಳು ಅಭಿಪ್ರಾಯ ಹೇಳಿದ್ದಾರೆ. ಯಾಕೆಂದರೆ ಇದರಲ್ಲಿ ನಾನು ಹೇಳಿದಾಗೆ ರಾಜಕೀಯ ಆಗಬಾರ್ದು. ಆದ್ದರಿಂದ ಇದು ರಾಜಕೀಯದ ದಿಕ್ಕಿಗೆ ಹೋದರೆ ಏನಾಗ್ಬೋದು ಅಂತ ಊಹೆ ಮಾಡ್ಕೊಳ್ಳಿ. ಅದರಿಂದ ನನ್ನ ವಿನಂತಿ ಏನು ಅಂದರೆ ಯಾರು ಕೂಡ ಇದರಲ್ಲಿ ರಾಜಕೀಯ ಮಾಡಿ. ಸರ್, 16 ಪಾಯಿಂಟ್ಗಳಲ್ಲೂ ಕೂಡ ಏನು ಸಿಕ್ಕೇ ಇಲ್ಲ ಕಳೆ ಬರಹ, ಮತ್ತೆ ಹೊಸದಾಗಿ ಪಾಯಿಂಟ್ಗಳನ್ನು ಆತ ತೋರಿಸ್ತಾ ಇದ್ದಾನೆ, ಮತ್ತೆ ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತಾ? ಅದು ಅಂತಿಮವಾಗಿ SITನವರು ತೀರ್ಮಾನ ಮಾಡ್ತಾರೆ. ಇಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ, ಇವರು ಅಗ್ಗಿತಾನೆ ಇರ್ತಾರೆ. ಆ ರೀತಿ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ. ಅದನ್ನ ಅವರು SITನವರು ತೀರ್ಮಾನ ಮಾಡ್ತಾರೆ. ಗಡಿ ಜಿಲ್ಲೆ ಸರ್, ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ಇರುವಂಥದ್ದು, ಸಾಕಷ್ಟು ಅರಣ್ಯ ಇದೆ. QRT ವೆಹಿಕಲ್ಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಸ್ವಲ್ಪ ವಾಹನಗಳ ಕೊರತೆ ಇದೆ ಅಂತ ಮಾಹಿತಿ. ಚಾಮರಾಜನಗರ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಎಂದು ತೀರ್ಮಾನ ಆಗಿದೆ. ಕೇಂದ್ರ ಸರ್ಕಾರ ಅಡ್ವೈಸರಿ ಕಳಿಸಿದೆ. ಏನಂತ ಹೇಳಿದರೆ 15 ವರ್ಷದ ನಂತರ ಆ ವೆಹಿಕಲ್ಸ್ಗಳನ್ನು ಇಟ್ಕೋಬೇಡಿ ಅಂತೇಳಿ ಕಳಿಸಿದ್ದಾರೆ. ಅದು ಎಲ್ಲ ಇಲಾಖೆ, ಈಗ ಸರ್ಕಾರಕ್ಕೆ ಅದು ಅನ್ವಯಿಸುತ್ತೆ. ಹಾಗಾಗಿ ನಮ್ಮಲ್ಲಿ ಪೊಲೀಸಲ್ಲಿರ್ಬೋದು, ಫೈರ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಇಲ್ಲಿ ಎಲ್ಲ ವೆಹಿಕಲ್ಸ್ಗಳನ್ನು ನಾವು 15 ವರ್ಷ ಆಗಿರೋದನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ರಿಪ್ಲೇಸ್ಮೆಂಟ್ ಆಗಬೇಕಲ್ಲ, ಅದನ್ನು ರಿಪ್ಲೇಸ್ಮೆಂಟು ನಾವು ನಿರೀಕ್ಷಿಸಿದ ಸ್ಪೀಡಲ್ಲಿ ಆಗ್ತಾಯಿಲ್ಲ. ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ. ಉದಾಹರಣೆಗೆ ಫೈರ್ ಡಿಪಾರ್ಟ್ಮೆಂಟಲ್ಲಿ ಅಂಗಡಿನಲ್ಲಿ ಹೋಗಿ ವೆಹಿಕಲ್ಸ್ ಕೊಂಡ್ಕೊಂಡು ಬರೋಕ್ಕಾಗಲ್ಲ. ನಾವು ಕಾರ್ ಕೊಂಡ್ಕೊಂಡು ಬಂದಾಗ ಆಗಲ್ಲ. ಅದಕ್ಕೆ ಸ್ಪೆಷಲ್ಲಾಗಿ ಮಾಡಬೇಕಾಗುತ್ತೆ. ಅದಕ್ಕೊಂದು 6 ತಿಂಗಳು ಸಮಯ ಹಿಡಿದು ವೆಹಿಕಲ್ ಕೊಂಡ್ಕೊಂಡ್ಮೇಲೆ ಅದು ಮಾಡಿಫಿಕೇಷನ್ ಕಳಿಸ್ತಾರೆ. ಆವಾಗ ಅದನ್ನು ಒಂದು ಸಮಯ ಹಿಡಿದು. ಅದಕ್ಕಾಗಿ ಈಗಾಗಲೇ ನಾವು ಸುಮಾರು 300-400 ವೆಹಿಕಲ್ ಪರ್ಚೇಸ್ ಮಾಡಿದ್ವಿ ಈ ವರ್ಷದಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಾಧ್ಯತೆ ಇದೆ ಕೊಡ್ತೀವಿ. ಇಲ್ಲಿ ಕೂಡ ಪ್ರಸ್ತಾವನೆ SP ಅವರು ಕಳಿಸಿದ್ರೆ ಇಲ್ಲೂ ಕೊಡ್ತೀವಿ. ಸರ್, ಚಾಮರಾಜನಗರದ ರಾಜ್ಯಾದ್ಯಂತ PSI ಹುದ್ದೆಗಳು ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹೊಸ ನೇಮಕ ಮಾಡ್ಕೊಂಡಿದ್ರೆ ಅವ್ರು ಇನ್ನೂ 2 ವರ್ಷ ಹಿಂದಿನ ಸರ್ಕಾರದಲ್ಲಿ ತಮಗೆ ಗೊತ್ತಿದೆ, PSI ಹಗರಣ ಅಂತ ಆಗಿತ್ತು. ಅದನ್ನೆಲ್ಲ ಬಗೆಹರಿಸಿದ್ವಿ. 545 PSIಗಳದ್ದು ರಿಕ್ರೂಟ್ಮೆಂಟ್ನಲ್ಲಿ ಹಗರಣ ಆಗಿದೆ ಅಂತ ನಿಂತೋಗಿತ್ತು. ಎಷ್ಟು ವರ್ಷ ನಿಂತಿತ್ತು ಅಂತಂದರೆ 5-6 ವರ್ಷ ನಿಂತಿತ್ತು. 5-6 ವರ್ಷದಿಂದ ಒಂದು ಇಲಾಖೆಯಲ್ಲಿ ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ PSI ಅಂದರೆ ಸಬ್ ಇನ್ಸ್ಪೆಕ್ಟರ್ಗಳದ್ದು ರಿಕ್ರೂಟ್ಮೆಂಟ್ ಆಗದೇ ಇದ್ದರೆ ಸ್ವಾಭಾವಿಕವಾಗಿ ಖಾಲಿ ಉಳಿತಾವೆ. ಇವತ್ತು ಸಾವಿರಾರು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದೆ. ಈಗಾಗಲೇ ನಾವು 545 ಜನಕ್ಕೆ ಆದೇಶ ಕೊಟ್ಟಿದ್ದೀವಿ, ಟ್ರೈನಿಂಗಲ್ಲಿದ್ದಾರೆ. ಈಗ 402 ಅದು ಕೂಡ ಈಗ ಮೆಡಿಕಲ್ ಟೆಸ್ಟ್ಗಳು ನಡೀತಾ ಇದೆ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಕೊಡ್ತೇವೆ. ಆ ಆದೇಶ ಕೊಟ್ಟ ಮೇಲೆ ಇನ್ನೂ ನಮಗೆ ಖಾಲಿ ಇರ್ತವೆ. ಅದನ್ನು ಮುಂದಿನ ದಿನದಲ್ಲೇ ಸರ್, ಅವರೆಲ್ಲ ಟ್ರೈನಿಂಗ್ ಮುಗಿಸಿ ಬರೋರಿಗೆ 2 ಇಯರ್ಸ್ ಆಗುತ್ತೆ ಸರ್. ಅಲ್ಲಿವರೆಗೂ ಖಾಲಿ ಇರ್ತವೆ. ಬಟ್ ಟ್ರೈನಿಂಗ್ ಇಲ್ಲದೆ ನಾವು ಕಳ್ಸೋಕ್ಕಾಗಲ್ವಲ್ಲ.
ಕಳಿಸ್ಬೇಕು ಅಂತೀರಾ? ಅಲ್ಲ 2 years ಖಾಲಿ ಇರುತ್ತಲ್ಲ ಸರ್. ಟ್ರೈನಿಂಗ್ ಮಾಡಲೇಬೇಕು. ಅದಕ್ಕಾಗಿ ಈಗೇನು ವಿಳಂಬ ಆಗಿದೆ, ಈಗಾಗಲೇ ಟ್ರೈನಿಂಗ್ಗೆ ಹೋಗಾಗಲೇ 3 ತಿಂಗಳಾಯಿತು. ಈಗ ಅವರು ಇನ್ನೊಂದು 10 monthsಲ್ಲಿ ಬಂದುಬಿಡ್ತಾರೆ. ಅದೇ ಪ್ರಕಾರ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡು ಹೋಗ್ತೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.